ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ 2026ರ ಒಂದು ಯೂಟ್ಯೂಬ್ ಹೊಸ ಒಂದು ಮಾಡೆಲ್ ಅಂದರೆ ಹೊಸ ಒಂದು ರೂಲ್ಸ್ಗಳನ್ನು ಫಾಲೋಅಪ್ ಮಾಡಲಿಕ್ಕೆ ಹೇಳಿದೆ. ಹಾಗಾದರೆ 2026ರಲ್ಲಿ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ಸ್ಗಳನ್ನು ನೀವು ಫಾಲೋಅಪ್ ಮಾಡಲೇಬೇಕಾಗುತ್ತೆ. ಈ ಒಂದು ರೂಲ್ಸನ್ನು ಬ್ರೇಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಚಾನಲ್ ಯಾವತ್ತಿಗೂ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ, ನಿಮಗೆ ಹಣ ಗಳಿಸಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾದರೆ 2026ರ ಒಂದು ಯೂಟ್ಯೂಬ್ನ ಹೊಸ ರೂಲ್ಸ್ಗಳು ಏನು, ಯಾವ್ಯಾವ ರೂಲ್ಸ್ಗಳನ್ನು ಫಾಲೋಅಪ್ ಮಾಡಬೇಕು ಅನ್ನೋದು ಹೇಳೋಣ ಬನ್ನಿ. ಹಾಗಾದರೆ ಫಸ್ಟ್ ಒನ್, ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ ನೋಡಿ. 2026ರಲ್ಲಿ ಯಾರೆಲ್ಲ ನೀವು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿರ್ತೀರಾ, ನೀವು ಈ ಒಂದು ತಪ್ಪು ಮಾಡಬಾರ್ದು. ಯಾವುದು ಅಂದರೆ ರೀಯೂಸ್ ಕಂಟೆಂಟ್ ಅನ್ನೋದು. ರೀಯೂಸ್ ಕಂಟೆಂಟ್ ಮಾಡೋದ್ರಿಂದ ಯಾವ ರೀತಿ ರೀಯೂಸ್ ಕಂಟೆಂಟ್, ವಾಟ್ ಈಸ್ ಮೀನಿಂಗ್ ಆಫ್ ರೀಯೂಸ್ ಕಂಟೆಂಟ್ ಅಂದರೆ ಏನು ಅಂದರೆ ಫಸ್ಟ್ ಪಾಯಿಂಟ್ ಬರುತ್ತೆ, ಇನ್ಸ್ಟಾಗ್ರಾಮ್ದಲ್ಲಿರುವಂತಹ ರೀಲ್ಸ್ಗಳನ್ನು ನೀವು ಹಾಕಬಾರ್ದು. ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿರ್ತೀರ, ಅವುಗಳನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ಚಾನಲ್ ಒಳಗಡೆ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಯೂಟ್ಯೂಬ್ ಏನು ಮಾಡಿಬಿಡ್ತದೆ, ನಿಮ್ಮ ಒಂದು ಚಾನಲನ್ನು ರೀಯೂಸ್ಡ್ ಕಂಟೆಂಟ್ ಅಂತ ತೆಗೆದುಕೊಂಡು ನಿಮ್ಮ ಒಂದು ಚಾನಲನ್ನು ಮಾನಿಟೈಸೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಡೋದಿಲ್ಲ. ಇದು ಒಂದು ಮಾಡಲಿಕ್ಕೆ ಹೋಗಬೇಡಿ. ಇದು ಒಂದು ರೂಲ್ಸ್ ಇದೆ, ನೆನಪಿಟ್ಕೊಳ್ಳಿ. ಎರಡನೇ ರೂಲ್ಸು, ಮೂವಿ ಕ್ಲಿಪ್ಸ್ ಅಂದರೆ ರೀಯೂಸ್ಡ್ ಕಂಟೆಂಟ್ ಯಾವ್ಯಾವ ತಪ್ಪು ಮಾಡಿದರೆ ರೀಯೂಸ್ ಕಂಟೆಂಟ್ ಬರುತ್ತೆ ಅನ್ನೋದು ಹೇಳ್ತಾ ಇದ್ದೇನೆ ಇವಾಗ. ಎರಡನೇ ಒಂದು ರೂಲ್ಸ್ ಏನು ಫಾಲೋಅಪ್ ಮಾಡಬೇಕಂದ್ರೆ ಮೂವಿ ಕ್ಲಿಪ್ಸ್ಗಳನ್ನು ಯಾವುದೇ ಕಾರಣಕ್ಕೂ ನೀವೇನು ಮಾಡಬಾರ್ದು, ಕಾಪಿ ಮಾಡಿ ಪೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟೋ ಜನ ಮಾಡ್ತಾ ಇರ್ತಾರೆ, ಒಳ್ಳೆ ಹಿಟ್ ಆಗಿರುವಂತಹ ಮೂವೀಸ್ಗಳಲ್ಲಿ ಸಣ್ಣ ವೀಡಿಯೋಸ್ಗಳನ್ನು ಕ್ಲಿಪ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅವುಗಳನ್ನು ಏನು ಮಾಡ್ತಾ ಇದ್ದಾರೆ, ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಆಗುತ್ತೆ ಹೊರತಾಗಿ ಯಾವುದೇ ರೀತಿ ಹಣ ಗಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು. ರೀಯೂಸ್ಡ್ ಕಂಟೆಂಟ್ ಇನ್ನೊಂದು ಕೊಡ್ತಾರೆ ನಿಮಗೆ, ಯಾವುದಪ್ಪ ಅಂದರೆ ವಿತೌಟ್ ಫೇಸ್, ವಾಯ್ಸ್ ಆ್ಯಂಡ್ ಸೇಮ್ ಟೈಪ್ ವಿಡಿಯೋಸ್. ಅಂದರೆ ಒಂದು ವಿಡಿಯೋ ಹಾಕಿರ್ತೀರ ನಿಮ್ಮ ಒಂದು ಚಾನಲನ್ನು, ಅದೇ ವಿಡಿಯೋನೇ ಪುನಃ ಹಾಕೋದ್ರಿಂದ ನಿಮಗೆ ತುಂಬ ರಾಂಗ್ ಮೆಥಡಲ್ಲಿ ನಿಮ್ಮ ಒಂದು ಚಾನಲ್ ಹೋಗಿಬಿಡ್ತದೆ. ನಿಮ್ಮ ಚಾನಲ್ ಯಾವತ್ತಿಗೂ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ, ನಿಮಗೆ ಕಾಪಿ ಸ್ಟ್ರೈಕ್ ಬರುವಂಥ ಸಿಚುವೇಶನ್ ಕೂಡ ಇರುತ್ತೆ. ಹಾಗಾಗಿ ನೀವು ವಿಡಿಯೋಸ್ಗಳನ್ನು ಮಾಡ್ತೀರಾ, ಫೇಸ್ ಟು ಫೇಸ್ ಹಾಕಿ, ಅಂದರೆ ಒರಿಜಿನಲ್ ಕಂಟೆಂಟನ್ನು ಉಪಯೋಗಿಸ್ಕೊಳ್ರಿ. ಒರಿಜಿನಲ್ ವಾಯ್ಸ್ಗಳನ್ನು ಉಪಯೋಗಿಸ್ಕೊಂಡು ನೀವು ವಿಡಿಯೋಸ್ಗಳನ್ನು ಮಾಡಿದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಆರಾಮಾಗಿ ನಿಮ್ಮ ಒಂದು ಚಾನಲನ್ನು ಗ್ರೋ ಮಾಡ್ಕೊಳ್ಬೋದು. ಇದು ರೀಯೂಸ್ಡ್ ಕಂಟೆಂಟ್ ಬರಬಾರ್ದು ಅಂದರೆ ಈ 3 ಟಿಪ್ಸ್ಗಳನ್ನು ಫಾಲೋಅಪ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಮೂವಿ ಕ್ಲಿಪ್ಸ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ, ವಿತೌಟ್ ಫೇಸ್ ಆ್ಯಂಡ್ ವಾಯ್ಸ್ ಸೇಮ್ ಟೈಪ್ ವಿಡಿಯೋಸ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಅಂದರೆ ಫೇಸ್ ಟು ಫೇಸ್ ಮಾಡ್ಕೊಳ್ರಿ, ವಿಡಿಯೋಸ್ಗಳನ್ನು ಮಾಡಿರಿ, ವಾಯ್ಸ್ ಒರಿಜಿನಲ್ ಇರಲಿ, ಜೊತೆಗೆ ಹಾಕಿದ ವಿಡಿಯೋವನ್ನೇ ಇನ್ನೊಮ್ಮೆ ಹಾಕ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟು, ಕಾಪಿ ಪೇಸ್ಟ್ ಕೂಡ ಮಾಡಲಿಕ್ಕೆ ಹೋಗಬೇಡಿ, ಇದಕ್ಕೂ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸ್ ಕಂಟೆಂಟಿಗೂ ಕೂಡ ತುಂಬ ನಿಮ್ಮ ಮಾನಿಟೈಸೇಷನ್ ಆಗುವಂಥ ಚಾನಲ್ ಟರ್ಮಿನೇಟ್ ಆಗುವಂಥ ಸಿಚುವೇಶನ್ ಇರುತ್ತೆ. ಮಿಕ್ಸ್ ಕಂಟೆಂಟ್ ಯಾವುದಕ್ಕೆ ಕೊಡ್ತಾರೆ ಅಂದರೆ ನೋಡಿ, ಫಸ್ಟ್ ಒನ್ ರೂಲ್ಸ್, ಲಾಗ್ ಮಾಡ್ತಾಯಿದ್ರಿ, ಇವಾಗ ವಾಗ್ ಮಾಡ್ತಾಯಿದ್ದೀರಿ ಅಂತ ತಿಳ್ಕೊಳ್ರಿ. ವಾಗ್ ಅಷ್ಟೇ ಮಾಡೋದಿಲ್ಲ ಕೆಲವೊಂದು ಜನ, ಅಂದರೆ ಮೋಟಿವೇಶನ್ ವಿಡಿಯೋಸ್ಗಳನ್ನು ಹಾಕುವಂಥದ್ದು, ಕಾಮಿಡಿ ವಿಡಿಯೋಸ್ಗಳನ್ನು ಹಾಕುವಂಥದ್ದು, ಶಹರಿ ಹಾಕುವಂಥದ್ದು, ಇವೆಲ್ಲ ಮಿಕ್ಸ್ ಮಾಡ್ತಿರಲ್ವ, ಯಾವತ್ತಿಗೂ ನಿಮ್ಮ ಚಾನಲ್ ಏನಾಗೋದಿಲ್ಲ, ಮಾನಿಟೈಸೇಷನ್ ಆಗೋದಿಲ್ಲ. ಹಾಗಾದರೆ ಒರಿಜಿನಲ್ ಒಂದೇ ಕಂಟೆಂಟ್ ಇಟ್ಕೊಂಡು ಮೋಟಿವೇಶನ್ ವಿಡಿಯೋಸ್ಗಳನ್ನು ಹಾಕ್ತಾಯಿದ್ದೀರಾ, ಅದು ಒಂದೇ ವಿಡಿಯೋಸ್ಗಳನ್ನು ಹಾಕುವಂಥದ್ದು. ಕಾಮಿಡಿ ವಿಡಿಯೋಸ್ಗಳನ್ನು ಹಾಕ್ತೀರಾ, ಕಾಮಿಡಿ ವಿಡಿಯೋಸ್ಗಳನ್ನೇ ಹಾಕುವಂಥದ್ದು. ಈ ರೀತಿಯಲ್ಲಿ ನೀವು ಮೋಟಿವೇಶನ್ ಯಾವುದಾದ್ರೂ ಒಂದು ಕಂಟೆಂಟ್ ಇಟ್ಕೊಂಡು ನೀವೇನು ಮಾಡಬೇಕು, ವಿಡಿಯೋಸ್ಗಳನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದರೆ ನಿಮ್ಮ ಒಂದು ಚಾನಲ್ ವ್ಯೂಸ್ ಆಗುತ್ತೆ, ಒಳ್ಳೆಯದಾಗಿ ನಿಮ್ಮ ಒಂದು ಚಾನಲ್ ಬೇಗ ಕೂಡ 4000 ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ಏನಾದರೂ ರಾಂಗ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ನೆಕ್ಸ್ಟ್, ಲೋ ಎಫರ್ಟ್ ವಿಡಿಯೋಸ್ಗಳು, ಭಾಳ ಇಂಪಾರ್ಟೆಂಟ್ ಇದು. ಲೋ ಎಫರ್ಟ್ಸ್ ವಿಡಿಯೋಸ್ಗಳು ನೋಡಿ, ಯಾವುದಕ್ಕೆ ಇದು ನಿಮಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅಂದರೆ ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಇಮೇಜಸ್. ನೋಡಿ, ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ನನ್ನ ಬ್ಯಾಕ್ಗ್ರೌಂಡ್ ಇದು ಏನು ಬರೋದು, ಇವಾಗ ವರ್ಡ್ಸ್ಗಳು, ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ವರ್ಡ್ಸ್ಗಳು ಬರುವಂಥದ್ದು. ಆ ರೀತಿ ಮಾಡಿದರೆ ನಿಮಗೆ ಲೋ ಎಫರ್ಟ್ಸ್ ವಿಡಿಯೋಸ್ಗಳು ಆಗ್ತದೆ. ಆಟೋ ವಾಯ್ಸ್ ಇನ್ನೊಂದು, ನಿಮ್ಮ ಮೊಬೈಲಲ್ಲಿ ಎಡಿಟಿಂಗ್ ಮಾಡಿ ಆಮೇಲೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ, ಅದು ಆಟೋ ವಾಯ್ಸ್ ಬಂದರೆ ನಿಮ್ಮ ಒಂದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಒರಿಜಿನಲ್ ವಾಯ್ಸ್ ಇರಲಿ, ಒರಿಜಿನಲ್ ಆಗಿ ನಿಮ್ಮ ವಿಡಿಯೋಸ್ ಇರಲಿ, ಫೇಸ್ ಟು ಫೇಸ್ ಇರಲಿ, ಓಕೆನಾ. ನೆಕ್ಸ್ಟ್, AI ಜನರೇಟ್ ನೋ ಹ್ಯೂಮನ್ ಟಚ್. ಇವಾಗ ವಿಡಿಯೋ ಮಾಡ್ತಾ ಇದ್ದೇನೆ, ನಂದು ಡೈರೆಕ್ಟ್ ವಿಡಿಯೋ, ಡೈರೆಕ್ಟ್ ಫೇಸ್ ಟು ಫೇಸ್, ಡೈರೆಕ್ಟ್ ವಾಯ್ಸ್, ಈ ರೀತಿ ವಿಡಿಯೋಸ್ಗಳನ್ನು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋ ಕೊನೆವರೆಗೂ ನೋಡೋದು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ
ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ ಇನ್ನೊಂದು AI ಜನರೇಟ್ ನೋ ಹ್ಯೂಮನ್, ಅಂದರೆ ನಮ್ಮ ಒಂದು ವಾಯ್ಸ್ ಇರಲೇಬೇಕು, ಫೇಸ್ ಟು ಫೇಸ್ ಇರಲೇಬೇಕಾಗುತ್ತೆ ಅಂಥ ವಿಡಿಯೋಸ್ಗಳು ಮಾಡಿ ನಿಮ್ಮ ಒಂದು ಚಾನಲ್ ಬೇಗ ಗ್ರೋ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಒನ್ ಫೈನಲ್ ಚೆಕ್ಮೆಂಟ್. ನೋಡಿ 10ರಿಂದ 15 ಒರಿಜಿನಲ್ ವಿಡಿಯೋಸ್ಗಳು ನಿಮ್ಮ ಒಂದು ಚಾನಲಲ್ಲಿ ಇರಲೇಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಒರಿಜಿನಲ್ ವಿಡಿಯೋ, ಫೇಸ್ ಟು ಫೇಸ್, ಒರಿಜಿನಲ್ ವಾಯ್ಸ್, ಇವು ಎಲ್ಲ ಇರಲೇಬೇಕಾಗುತ್ತೆ. ನಿಮ್ಮ ಕಂಟೆಂಟಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳೇ ಇರಬೇಕಾಗುತ್ತೆ. ನೆಕ್ಸ್ಟು ನೋ ಕಾಪಿರೈಟ್ ಬಂದಿರಬಾರ್ದು. ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ಯಾವುದೇ ಒಂದು ಕಾಪಿರೈಟ್ ಆಗಿರಬಾರ್ದು, ಮತ್ತು 10ರಿಂದ 15 ಒರಿಜಿನಲ್ ವಿಡಿಯೋಸ್ಗಳು ನಿಮ್ಮ ಒಂದು ವಿಡಿಯೋ ಚಾನಲಲ್ಲಿ ಇರಬೇಕು. ನೋ ರಿವ್ಯೂ ಕಂಟೆಂಟ್ ಇರಬಾರ್ದು. ಮತ್ತು ವಾಯ್ಸ್ ಫೇಸ್ ಅಂದರೆ ಯಾರ್ದೋ ಬೇರೆದವ್ರದ್ದು ವಾಯ್ಸು ಫೇಸ್ ಇರಬಾರ್ದು, ನಮ್ಮದೇ ಆದಂಥ ಓನ್ ವಾಯ್ಸ್ ಫೇಸ್ ಇರಬೇಕು. ಇಷ್ಟೆಲ್ಲ ನೀವು ಫಾಲೋ ಅಪ್ ಮಾಡಿರಿ ಎಲ್ಲ ರೂಲ್ಸ್ಗಳನ್ನು, ನಿಮ್ಮ ಒಂದು ಚಾನಲನ್ನು ಮಾನಿಟೈಸೇಷನ್ ಆಗೋದು ಯಾರಿಂದಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನೀವು ಕೂಡ ಹಣವನ್ನು ಗಳಿಸ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.